ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಸಾವಿರಾರು ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ರೊಚ್ಚಿಗೆದ್ದಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಐದು ವರ್ಷಗಳಿಂದ ಯಾವುದೇ ರೀತಿಯಿಂದ ಕನ್ಫರ್ಮ್ ಆಗ್ತಾ ಇಲ್ಲ. PC ಆಯಿತು, PSI ಆಯಿತು, ಇಲ್ಲಿವರೆಗೂ ಬರೀ ಸುಳ್ಳು ಭರವಸೆನೇ ಕೊಡ್ಕೊಂತ ಸರ್ಕಾರ ಬಂದಿದೆ. ಸುಮಾರು 3-4 ಸಲ ಪ್ರತಿಭಟನೆ ಮಾಡಿದೆ ಸರ್. ಪ್ರತಿ ಉದ್ಯೋಗದಾಗ ಯಾವುದೇ ಥರ ಕನ್ಫರ್ಮ್ ಇಲ್ಲ ಸರ್. ಹಾಗಾಗಿ ಬೇಗ ನೇಮಕಾತಿ ಆಗಬೇಕಂತ ಸರ್. 4 ವರ್ಷ 5 ವರ್ಷ ವಿದ್ಯಾರ್ಥಿಗಳು ಕುಂತು ಓದ್ತಾರೆ. ಇವ್ರು ಕ್ವಾಲಿಫೈ ಮಾಡಂಗಿಲ್ಲ. ಇವ್ರು ಬರೀ ಕುಂಟು ನೆನಪ ಹೇಳ್ಕೊಂತ ಅವತ್ತು ಮಾಡ್ತೀನಿ ಇವತ್ತು ಮಾಡ್ತೀನಿ ಅಂತಂದು ಬರೀ ಸಮಯ ಸಾಗಿಸ್ಕೊಂತ ಬಂದಾರೆ. ಇವ್ರು ಒಂದು ಓದಿಗೊಂದು ಬೆಲೆ ಕೊಡಲಿಲ್ಲ ಅಂತಂದ್ರೆ ಮತ್ತೆ ಯಾಕೆ ಬೇಕು ಇಂಥ ಸರ್ಕಾರ? ಸರ್ಕಾರ ನಿರ್ಣಯ ಮಾಡಿ 56,000 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿ ಕೂಡ ತರ್ತಾ ಇದ್ದಾರೆ. ಅದು ಗುರ್ತಾಗ್ಬಿಟ್ಟು ಇವರು ಇವತ್ತು ಬಂದು ಬೀದಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯುವ ಸಮೂಹ ಅಖಾಡಕ್ಕಿಳಿದಿದೆ. ಸರ್ಕಾರದ ವಿರುದ್ಧ ಕಣಕ್ಕಿಳಿದಿದೆ. ಸಾವಿರಾರು ಮಂದಿ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರಿ ಹುದ್ದೆಗಾಗಿ ಕಿಚ್ಚು ಹಚ್ಚಿದ್ದಾರೆ. ಹೌದು, ಖಾಲಿ ಹುದ್ದೆಗಳ ಭರ್ತಿಗೆ ಉದ್ಯೋಗಾಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡುವಂತೆ ಘೋಷಣೆ ಕೂಗಿದ್ದಾರೆ. ಜನಪ್ರತಿನಿಧಿಗಳ ಫೋಟೋ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. ಒಂದಷ್ಟು ಗಂಟೆಗಳ ಕಾಲ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾರೆ. ಅಂದಹಾಗೆ ಇದೆಲ್ಲ ನಡೆದಿರೋದು ಎಲ್ಲಿ ಗೊತ್ತಾ? ವಿದ್ಯಾಕಾಶಿ ಧಾರವಾಡದಲ್ಲಿ. ಬ್ಯಾರಿಕೇಡ್ ತಳ್ಳಿ ಭಿತ್ತಿಪತ್ರ ಸುಟ್ರು, ಸರ್ಕಾರದ ವಿರುದ್ಧ ಸಿಡಿದೆದ್ರು. ಸರ್ಕಾರಿ ಹುದ್ದೆಗಳ ಭರ್ತಿಗಾಗಿ ಸರ್ಕಾರದ ವಿರುದ್ಧ ಧರಣಿ ನಡೆಸಿದ್ರು. ಒಂದು ಬಾರಿ ನೋಡಿ, ಯುವ ಸಮೂಹ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದೆ. ಅವರೆಲ್ಲ ಬಂದಿರೋದು ಯಾಕೆ ಗೊತ್ತಾ? ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ, ಖಾಲಿ ಹುದ್ದೆಗಳ ಭರ್ತಿ ಮಾಡಿ ಅಂತ ಆಗ್ರಹಿಸೋದಕ್ಕೆ. ಹೌದು, ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಆಗ್ರಹಿಸಿ ಪ್ರತಿಭಟನೆಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಅನುಮತಿ ಕೇಳಿತ್ತು. ಆದರೆ ಪೊಲೀಸರು ಅನುಮತಿ ಕೊಟ್ಟಿರಲಿಲ್ಲ. ಆದ್ದರಿಂದ ವಿದ್ಯಾರ್ಥಿ ಸಂಘಟನೆ ಹೈಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಪೊಲೀಸರೊಂದಿಗೆ ಈ ಬಗ್ಗೆ ಚರ್ಚಿಸಿ ಎಂದು ತಿಳಿಸಿ ವಿಚಾರಣೆಯನ್ನ ಮಾರ್ಚ್ 3ಕ್ಕೆ ಮುಂದೂಡಿತ್ತು. ಈ ನಡುವೆ ಬಿಜೆಪಿ ಹೋರಾಟಕ್ಕೆ ಪೊಲೀಸರು ಗ್ರೀನ್ ಸಿಗ್ನಲ್ ನೀಡಿದ್ದರು. ಆದ್ದರಿಂದ ಅನುಮತಿ ಇಲ್ಲದೆ ಇದ್ರೂ ಉದ್ಯೋಗಾಕಾಂಕ್ಷಿಗಳು ಬೀದಿಗೆ ಇಳಿದ್ರು, ಕೋಲಾಹಲ ಸೃಷ್ಟಿಸಿದ್ರು. ಅದು ಬೃಹತ್ ಪ್ರತಿಭಟನೆ. ಅಲ್ಲಿ ವ್ಯಕ್ತವಾಗಿದ್ದು ಬೃಹತ್ ಆಕ್ರೋಶ. ಬ್ಯಾರಿಕೇಡ್ ತಳ್ಳಿ ಹಾಕಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ನಡೆಸಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಒಟ್ನಲ್ಲಿ ಈ ಪ್ರತಿಭಟನೆಯಿಂದ ವಿದ್ಯಾಕಾಶಿಯಲ್ಲಿ ಅಲ್ಲೋಲ ಕಲ್ಲೋಲವಾಗಿತ್ತು. ಉದ್ಯೋಗಾಕಾಂಕ್ಷಿಗಳು ರೊಚ್ಚಿಗೆದ್ದಿದ್ದು. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ಬಿಜೆಪಿ ಕೂಡ ಬೆಂಬಲ ನೀಡಿದ್ದು. ಸ್ಥಳಕ್ಕೆ ಛಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್, ಅರವಿಂದ್ ಬೆಲ್ಲದ್ ಭೇಟಿ ನೀಡಿದ್ದು. ಪ್ರತಿಭಟನಾಕಾರರ ಜೊತೆಗೆ ರ್ಯಾಲಿಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಂತರ ಪ್ರತಿಭಟನಾ ವೇದಿಕೆ ಮೇಲೆಯೂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ವಿದ್ಯಾರ್ಥಿಗಳ ಹೋರಾಟಕ್ಕೆ ನಿತ್ಯ ರಾಮಯ್ಯನಿಗೆ, ನಿತ್ಯ ರಾಮಯ್ಯನಿಗೆ, ಎತ್ತೇಳು ರಾಮಯ್ಯ, ಎತ್ತೇಳಿ ರಾಮಯ್ಯ ಎಬ್ಬರಿಸೋಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿರೋದು. ಸರ್ಕಾರ ಹೇಳಿತ್ತು, ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಮೊದಲ ವರ್ಷದಲ್ಲಿ 1 ಲಕ್ಷ ಹುದ್ದೆಗಳನ್ನು ತುಂಬುತ್ತೇವೆ ಎಂದರು. ತುಂಬಿಲ್ಲ. 2ನೇ ವರ್ಷದಲ್ಲಿ ಉಳಿದ ಎಲ್ಲಾ ಹುದ್ದೆಗಳನ್ನು ತುಂಬುತ್ತೀವಿ ಎಂದರು. ತುಂಬಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ ಜಾಸ್ತಿಯೇ ಇತ್ತು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಬಿಜೆಪಿ ನಾಯಕರ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ರು. ಆರ್ ಅಶೋಕ್ ಭಾಷಣದ ವೇಳೆ ಪ್ರತಿಭಟನಾಕಾರರು ಗೋ ಬ್ಯಾಕ್ ಅಶೋಕ್ ಎಂದು ಕೂಗಿದ್ದಾರೆ. ಈ ವೇಳೆ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಅರವಿಂದ್ ಬೆಲ್ಲದ್ ಪ್ರತಿಭಟನಾ ಸ್ಥಳದಿಂದ ಹೊರಗೆ ಬಂದಿದ್ದಾರೆ.
ನಂತರ ಪ್ರತಿಭಟನಾಕಾರರು ಸರ್ಕಾರ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳದಲ್ಲಿ ಭಾರೀ ಹೈಡ್ರಾಮಾವೇ ಜರುಗಿದೆ. ಇನ್ನು ವಿದ್ಯಾರ್ಥಿ ಸಂಘಟನೆಗಳ ನಾಯಕ ಕಾಂತಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. ಇನ್ನು ಈ ವೇಳೆ ಸಿಟ್ಟಿಗೆದ್ದ ಪ್ರತಿಭಟನಾಕಾರರು ಜುಬಿಲಿ ವೃತ್ತಕ್ಕೆ ನುಗ್ಗಿದ್ದು ಸರ್ಕಾರದ ವಿರುದ್ಧ ಮತ್ತೆ ಘೋಷಣೆ ಕೂಗಿದ್ದಾರೆ. ಧಾರವಾಡದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಸಾವಿರಾರು ಮಂದಿ ಉದ್ಯೋಗಾಕಾಂಕ್ಷಿಗಳು. ಅವರೆಲ್ಲರ ಮುಖ್ಯ ಉದ್ದೇಶ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸುವುದು. ಪ್ರತಿಭಟನೆಯ ವೇಳೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ನೋಡಿಕೊಳ್ಳಲು ಪೊಲೀಸರು ಹರಸಾಹಸಪಟ್ಟರು. ಪ್ರತಿಭಟನಾ ಮೆರವಣಿಗೆ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಡಿಸಿಪಿ ರವೀಶ ಹಾಗೂ ಧಾರವಾಡ ಎಸಿಪಿ ಪ್ರಶಾಂತ್ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಪ್ರಯತ್ನಿಸಿದ್ರು. ಕೆಲವೊಂದು ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದವೂ ನಡೆಯಿತು. ಮಾತಿನ ಚಕಮಕಿ ಉಂಟಾಯಿತು. ರಾಜ್ಯ ಸರ್ಕಾರ ಸರಿಯಾಗಿ ನೇಮಕಾತಿಗಳನ್ನು ನಡೆಸ್ತಾ ಇಲ್ಲ ಅನ್ನೋದು ಪ್ರತಿಭಟನಾಕಾರರ ವಾದ. 2.5 ವರ್ಷದಿಂದ ಏನಾದರೊಂದು ನೆಪ ಹೇಳಿ ನೇಮಕಾತಿಗಳನ್ನು ಮುಂದೂಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. 5 ವರ್ಷಗಳಿಂದ ಯಾವುದೇ ರೀತಿಯಿಂದ ಕಾಲ್ಫಾರ್ಮ್ ಆಗ್ತಾ ಇಲ್ಲ. PC ಆಯ್ತು, PSI ಆಯ್ತು, ಇಲ್ಲಿವರೆಗೂ ಬರೀ ಸುಳ್ಳು ಭರವಸೆನ ಕೊಡ್ಕೊಂತ ಸರ್ಕಾರ ಬಂದಿದೆ. ಕಳೆದ 3 ಬಾರಿ ಸತ್ತ ನಾವು ಪ್ರತಿಭಟನೆ ಮಾಡಿದ ಕೂಡ ಯಾವುದೇ ರೀತಿಯಿಂದ ಉಪಯೋಗ ಆಗಿಲ್ಲ. ಆ ವಿದ್ಯಾರ್ಥಿಗಳು ನಿರಾಸೆಗೆ ಒಳಗಾಗಿದ್ದಾರೆ. 5 ವರ್ಷಗಳಿಂದ ಯಾವುದೇ ನೇಮಕಾತಿ ನಡೆಯುತ್ತಾ ಇಲ್ಲ. ಆದ್ದರಿಂದ ನೇಮಕಾತಿಯನ್ನ ಪ್ರಾರಂಭಿಸಬೇಕು ಅಂತ ಪ್ರತಿಭಟನಾಕಾರರು ಹೇಳುತ್ತಿದ್ದಾರೆ. ಸುಮಾರು 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದು ನೇಮಕಾತಿ ಮಾಡಲೇಬೇಕು ಅಂತ ಉದ್ಯೋಗಾಕಾಂಕ್ಷಿಗಳು ಒತ್ತಾಯಿಸಿದ್ದಾರೆ. ಇಷ್ಟಕ್ಕೂ ರಾಜ್ಯ ಸರ್ಕಾರದ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಗೊತ್ತಾ? ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಒಟ್ಟು 2,87,000 ಹುದ್ದೆ ಖಾಲಿ ಇದೆ. ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ 79,600 ಹುದ್ದೆ, ಆರೋಗ್ಯ ವೈದ್ಯಕೀಯ ಇಲಾಖೆಯಲ್ಲಿ 37,000 ಹುದ್ದೆ, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,600 ಹುದ್ದೆ, ಪಶುಸಂಗೋಪನೆ ಇಲಾಖೆಯಲ್ಲಿ 11,000 ಹುದ್ದೆ, ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ 8,500 ಹುದ್ದೆ, ಹಣಕಾಸು ಸಚಿವಾಲಯದಲ್ಲಿ 7,600 ಹುದ್ದೆ, ಕೃಷಿ ಇಲಾಖೆಯಲ್ಲಿ 6,800 ಹುದ್ದೆ, ಅರಣ್ಯ ಇಲಾಖೆಯಲ್ಲಿ 6,400 ಹುದ್ದೆ, DPARನಲ್ಲಿ 6,000 ಹುದ್ದೆ, ಸಹಕಾರ ಇಲಾಖೆಯಲ್ಲಿ 4,700 ಹುದ್ದೆ, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 3,300 ಹುದ್ದೆಗಳು ಖಾಲಿ ಇವೆ. ಇಷ್ಟೆಲ್ಲ ಹುದ್ದೆ ಖಾಲಿ ಇದೆ. ಆದ್ದರಿಂದ ಆದಷ್ಟು ಬೇಗ ನೇಮಕಾತಿ ನಡೆಯಲಿ ಅನ್ನೋದು ಪ್ರತಿಭಟನಾಕಾರರ ಒತ್ತಾಯ. ಆದರೆ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ಬೆಂಬಲಕ್ಕೆ ಸಚಿವ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರೆಡಿಟ್ಗಾಗಿ ಬಿಜೆಪಿಯಿಂದ ನಿರುದ್ಯೋಗಿಗಳ ಪರ ಹೋರಾಟ ಮಾಡಲಾಗ್ತಿದೆ. ನಮ್ಮ ಸರ್ಕಾರ 40,000 ಹುದ್ದೆಗಳನ್ನು ಭರ್ತಿ ಮಾಡಿದೆ. 50,000ಕ್ಕೂ ಹೆಚ್ಚು ಹುದ್ದೆ ಭರ್ತಿ ಮಾಡಲು ಸಿಎಂ ಕ್ರಮ ಕೈಗೊಳ್ಳುತ್ತಿದ್ದಾರೆ. ನೇಮಕಾತಿ ಕುರಿತು ಬಜೆಟ್ನಲ್ಲಿ ಘೋಷಣೆ ಮಾಡುವವರಿದ್ದಾರೆ. ಇದು ಗೊತ್ತಾಗಿಯೇ ಬಿಜೆಪಿ ಧಾರವಾಡದಲ್ಲಿ ಹೋರಾಟ ಮಾಡುತ್ತಿದೆ ಎಂದು ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಯವರು ಆಲ್ರೆಡಿ ಆಯೋಗದಲ್ಲಿ ಬಜೆಟ್ನಲ್ಲಿ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದನ್ನು ಕೇಳಿಸ್ಕೊಂಡಿದ್ದಾರೆ ಬಿಜೆಪಿಯವರು. ಸರ್ಕಾರದ ಒಳಗೆ ನಡೀತಾ ಇದ್ದಂತಕ್ಕಂಥ ಮಾಹಿತಿಯನ್ನು ತಗೊಂಡು ಇವತ್ತು ಅವ್ರಿಗೇನೋ ಒಂದು ಪಬ್ಲಿಕ್ನಲ್ಲಿ ಪಬ್ಲಿಸಿಟಿ ಸಿಗುತ್ತೆ, ಏನೋ ಯುವಕರ ಪರವಾಗಿ ಹೋರಾಟ ಮಾಡಿ ಕೆಲಸ ಕೊಡಿಸಿ ಅಂತಕ್ಕಂಥದ್ದು ಆ ಒಂದು ದೃಷ್ಟಿಯಿಂದ ಬಂದಿದ್ದಾರೆ. ಮೊದಲಿಂದನೇ ಇತ್ತು, ಲಾಸ್ಟ್ ಟೈಮ್ ಕೂಡ ಹುಡುಗರೇ ಮಾಡಿದ್ರು. ಈಗ ಇವ್ರು ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ ಸರ್ಕಾರ ಆಲ್ರೆಡಿ ನಿರ್ಣಯ ಮಾಡಿದೆ. ನನ್ನ ಪ್ರಕಾರ ಸರ್ಕಾರ ನಿರ್ಣಯ ಮಾಡಿ 56,000 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿ ಕೂಡ ತರ್ತಾ ಇದ್ದಾರೆ. ಅದು ಗುರ್ತಾಗ್ಬಿಟ್ಟು ಇವರು ಇವತ್ತು ಬಂದು ಬೀದಿಯಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ಗೆ ಗುದ್ದಿ ಯುವಕ ಪರಾರಿ. ಸರ್ಕಾರಿ ಹುದ್ದೆಗಾಗಿ ಪ್ರತಿಭಟನೆ ವೇಳೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ಗೆ ಯುವಕನೊಬ್ಬ ಗುದ್ದಿ ಪರಾರಿಯಾದ ಘಟನೆ ನಡೆದಿದೆ. ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷನನ್ನ ವಶಕ್ಕೆ ಪಡೆಯುವಾಗ ಈ ಘಟನೆ ನಡೆದಿದ್ದು. ಎದೆಗೆ ಗುದ್ದಿ ಯುವಕ ಎಸ್ಕೇಪ್ ಆಗಿದ್ದಾನೆ. ಎದೆಯನ್ನ ಹಿಡಿದುಕೊಂಡೇ ಶಶಿಕುಮಾರ್ ಪ್ರತಿಭಟನೆ ನಿಯಂತ್ರಣಕ್ಕೆ ಮುಂದಾಗಿದ್ದಾರೆ. ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಗೆ ಸರ್ಕಾರ ಬೆಚ್ಚಿಬಿದ್ದಿದೆ. ಯುವಾಕ್ರೋಶಕ್ಕೆ ಮಣಿದಿದೆ. ಪ್ರತಿಭಟನೆ ವೇಳೆ ಸಿಎಂ ಸಿದ್ದರಾಮಯ್ಯ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾರೆ. ಧಾರವಾಡದಲ್ಲಿ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳು ನಡೆಸುತ್ತಿರುವ ಪ್ರತಿಭಟನೆಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇನೆ ಎಂದಿರೋ ಅವರು ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಆತಂಕ ಅರ್ಥ ಮಾಡಿಕೊಳ್ಳುತ್ತೇನೆ. ಅಧಿಕಾರಕ್ಕೆ ಬಂದಾಗ 2.64 ಲಕ್ಷಕ್ಕೂ ಹೆಚ್ಚು ಹುದ್ದೆ ಖಾಲಿ ಇದ್ದವು. ಹಿಂದಿನ ಬಿಜೆಪಿ ಸರ್ಕಾರದ ನಿಷ್ಕ್ರಿಯತೆಯೇ ಇದಕ್ಕೆ ಕಾರಣ. ಬಿಜೆಪಿ ಈಗ ಉದ್ಯೋಗಾಕಾಂಕ್ಷಿಗಳನ್ನ ದಾರಿ ತಪ್ಪಿಸ್ತಿದೆ. ಈಗಿನ ಸ್ಥಿತಿಗೆ 2019 ಮತ್ತು 2023ರ ಹಗರಣಗಳೇ ಕಾರಣ.
ನೇಮಕಾತಿಯಲ್ಲಿ ಪಾರದರ್ಶಕತೆ ತರುವುದಕ್ಕೆ ಸರ್ಕಾರ ಬದ್ಧವಾಗಿದೆ. ಕಳೆದ 2.5 ವರ್ಷದಲ್ಲಿ 40,000ಕ್ಕೂ ಹೆಚ್ಚು ನೇಮಕಾತಿ ಪೂರ್ಣಗೊಳಿಸಲಾಗಿದೆ. ಉಳಿದ ಖಾಲಿ ಹುದ್ದೆಗಳ ಭರ್ತಿ ಶೀಘ್ರವಾಗಿ ಮಾಡಲಾಗುತ್ತೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಒಂದು ಕಡೆ ಹುದ್ದೆಗಳ ಭರ್ತಿಯ ಭರವಸೆ ನೀಡಿದ್ರೆ ಮತ್ತೊಂದು ಕಡೆ ಧಾರವಾಡದಲ್ಲಿ ಪ್ರತಿಭಟನಾ ನಿರತರನ್ನ ಮನವೊಲಿಸುವ ಕೆಲಸ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಸ್ನೇಹಲ್. ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ್ದು ಆದಷ್ಟು ಬೇಗ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನು ಸಲ್ಲಿಸಲಾಗುತ್ತೆ ಅಂತ ಹೇಳಿ ಮನವೊಲಿಸಿದ್ದಾರೆ.